ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತಿನ ರೆಸಿಪಿ ಏನು ಅಂದರೆ 100% ಆಂಬೂರ್ ಸ್ಟೈಲ್ ಮಟನ್ ಬಿರಿಯಾನಿ ಮಾಡುವ ವಿಧಾನ ಹೆಂಗಂತ ನೋಡೋಣ ಬನ್ನಿ. ಇಲ್ಲಿ ಒಂದು ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ, 250 ml ಆಯಿಲು, ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋದು, 3 ಮೀಡಿಯಮ್ ಸೈಜ್ ಟೊಮೊಟೊ ಉದ್ದಕ್ಕೆ ಹೆಚ್ಚಿರೋದು, 250 ml ಮೊಸರು, 2 ಟೇಬಲ್ ಸ್ಪೂನ್ ಬಿರಿಯಾನಿಗೆ ಉಪ್ಪು ರುಚಿಗೆ ತಕ್ಕಷ್ಟು, ಚಕ್ಕೆ ಲವಂಗ ಏಲಕ್ಕಿ 1 ಗ್ರಾಮು, ಬೆಳ್ಳುಳ್ಳಿ ಪೇಸ್ಟ್ 60 ಗ್ರಾಮು, ಶುಂಠಿ ಪೇಸ್ಟ್ 40 ಗ್ರಾಮು, ಮಟನ್ 1 kg, ಕಾಶ್ಮೀರಿ ರೆಡ್ ಚಿಲ್ಲಿ ಪೇಸ್ಟ್ 30 ಗ್ರಾಮು, 1 ಕಪ್ಪು ಕೊತ್ತಂಬರಿ ಸೊಪ್ಪು, 1 ಕಪ್ಪು ಪುದೀನ, 30 ಗ್ರಾಮ್ ಕಲ್ಲುಪ್ಪು ಅನ್ನ ಬೇಯಿಸೋಕ್ಕೆ, 1 kg ಅಕ್ಕಿ ಜೀರಾ ಸಾಂಬಾರು. ಬಿರಿಯಾನಿ ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟಿಗೆ ನಾವೇನು ಮಾಡೋಣ, ಅಕ್ಕಿನ 1-2 ಸಲ ತೊಳೆದ್ಬಿಟ್ಟು ಅಕ್ಕಿನ ನೆನೆಸಿಟ್ಕೊಬಿಡೋಣ. ಈ ಆಂಬೂರ್ ದಮ್ ಬಿರಿಯಾನಿಗೆ ಈ ಥರ ಅಗಲವಾಗಿರೋ ಪಾತ್ರೆ ಬೇಕಾಗುತ್ತೆ. ಸೊ ಈ ಥರ ಅಗಲ ಇರೋ ಪಾತ್ರೆ ಯೂಸ್ ಮಾಡಿ. ಈಗ 250 ml ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಇದನ್ನ ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ. ಸೊ ಹಾಕಿ 2 2ರಿಂದ 3 ಸೆಕೆಂಡು 2ರಿಂದ 3 ಸೆಕೆಂಡ್ ಫ್ರೈ ಆಗ್ತದೆ. ಗಮ್ಮಂತ ವಾಸನೆ ಬರುತ್ತೆ, ಸಖತ್ತಾಗಿರುತ್ತೆ, ನಿಮಗೆ ಗೊತ್ತಾಗುತ್ತೆ ಆ ಚಕ್ಕೆ ಲವಂಗ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಫುಲ್ ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಬ್ರೌನ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನ. ಬೆಳ್ಳುಳ್ಳಿ ಫ್ರೈ ಮಾಡೋವಾಗ ತುಂಬ ತಾಳ್ಮೆ ಇರಲಿ. ಈ ಬಿರಿಯಾನಿಗೆ ಮೇನ್ ಫ್ಲೇವರ್ ಕೊಡೋದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದೇ ಸಿಗರೇಟು ಈ ಬಿರಿಯಾನಿಯಲ್ಲಿ. ಸೊ ತಾಳ್ಮೆಯಿಂದ ಫ್ರೈ ಮಾಡಿ. ನೋಡಿ, ಕಲರ್ ಚೇಂಜ್ ಆಗಿದೆ, ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ಶುಂಠಿ ಪೇಸ್ಟ್ ಹಾಕ್ಕೊಡಿ. ಶುಂಠಿ ಪೇಸ್ಟ್ನು ಅಟ್ಲೀಸ್ಟ್ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ಗಂಟೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಟೇಸ್ಟ್ ಬಂದು ಯಾವುದೇ ಐಟಮ್ ಹಾಕೋದ್ರಲ್ಲ, ನಾವು ಮಾಡೋ ರೀತಿಯಲ್ಲಿರೋದು. ನಾವೆಷ್ಟು ತಾಳ್ಮೆಯಿಂದ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ. ಈಗ 1 ಕಪ್ ಪುದೀನ ಇಟ್ಟಿದ್ವಲ್ಲ ಅದನ್ನ ಹಾಕೋಣ. ಈಗ 1 ಕಪ್ ಕೊತ್ತಂಬರಿ. ಇದು ಎರಡನ್ನೂ ಈ ಟೈಮಲ್ಲಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಎಣ್ಣೆಯಲ್ಲಿ. ಆ ಫ್ಲೇವರ್ ಹಂಗೆ ಇರುತ್ತೆ ಬಿರಿಯಾನಿಯಲ್ಲಿ. ಸೊ ಈ ಟೈಮಲ್ಲಿ ನಾವು ಪುದೀನ ಮತ್ತು ಕೊತ್ತಂಬರಿನ ಹಾಕೋಬೇಕಾಗುತ್ತೆ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಪುದೀನ ಮತ್ತು ಕೊತ್ತಂಬರಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಆಲ್ರೆಡಿ ಆ ಬಿರಿಯಾನಿದು ಸ್ಮೆಲ್ಲು ಗೊತ್ತಾಗ್ತಾ ಇದೆ ನನಗೆ. ನಾವು ಫ್ರೈ ಮಾಡ್ತಾ ಇದ್ರೇ ಅಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈಗ ಹೆಚ್ಚಿಟ್ಟಿರುವಂಥ ಟೊಮೊಟೊನ ಹಾಕ್ಕೊಳ್ಳಿ. ನಾವು ಒಂದೊಂದು ಪದಾರ್ಥನೂ ನಾವು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಂಗೆ
ಸ್ಮೆಲ್ ಇದೆ ಗೊತ್ತಾ, ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಬಿರಿಯಾನಿ ಯಾವ ಲೆವೆಲಲ್ಲಿ ಬರುತ್ತೆ, ಎಷ್ಟು ಸಖತ್ತಾಗಿ ಬರುತ್ತೆ ಅಂತ. ನಾವು ಒಳ್ಳೆ ಕಂಡುಹಿಡಿದು ಬಿಡ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಬೇರೆ ಏನು ಟೇಸ್ಟ್ ನೋಡೋದೇ ಬೇಕಾಗಿಲ್ಲ. ನೋಡಿ, ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ. 1-2 ನಿಮಿಷ ತಟ್ಟೆ ಮುಚ್ಚಿಬಿಡಿ. ಸೊ 2 ನಿಮಿಷ ತಟ್ಟೆ ಮುಚ್ಚೋದ್ರಿಂದ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗುತ್ತೆ. ನಾನು ಈಗಲೂ ಹೇಳ್ತೀನಿ ನೋಡಿ, ಬಿರಿಯಾನಿ ಮಾಡೋದ್ರಲ್ಲಿ ಏನು ಟೆಕ್ನಿಕ್ ಇಲ್ಲ, ತಾಳ್ಮೆ ಹೊಂದಿದ್ರೆ ಸಾಕು. ತಾಳ್ಮೆಯಿಂದ ಬೇಯಿಸಬೇಕು, ಉರಿಬೇಕು, ಅದೇ ಮೇನ್ ಪಾಯಿಂಟ್. ನೋಡಿ, ಈಗ ತಟ್ಟೆ ತೆಗೆದು ನೋಡೋಣ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ. ಆಲ್ರೆಡಿ ನಿಮ್ಗೆ ಕಲರ್ ಗೊತ್ತಾಗ್ತಾ ಇರ್ಬೋದು, ಚೇಂಜ್ ಆಗಿದೆ ಕಲರು. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ. ಯಾವುದೇ ಕಾರಣಕ್ಕೂ ತಳ ಹಿಡಿಯೋಕ್ಕೆ ಬಿಡಬೇಡಿ. ತಳ ಹಿಡಿತು ಬಿರಿಯಾನಿ ಹೋಯ್ತು, ಆ ಫ್ಲೇವರೇ ಹೋಗ್ಬಿಡುತ್ತೆ, ಆ ಟೇಸ್ಟೇ ಹೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ತಳ ಹಿಡಿಯೋಕ್ಕೆ ಬಿಡಬೇಡಿ. ನೋಡಿ, ಈಗ 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಬಿರಿಯಾನಿಗೆ. ನಾನು ಇಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ನೋಡಿ, ಮಸಾಲೆ ಎಲ್ಲ ಫ್ರೈ ಆಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಅಲ್ಲೇ ಗೊತ್ತಾಗುತ್ತೆ ನಮ್ಮ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ರೆಡ್ ಚಿಲ್ಲಿ ಪೇಸ್ಟ್ ಮಾಡಿದ್ವಲ್ಲ, ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಮಾತ್ರ ಉಳಿಸ್ಕೊಬಿಟ್ಟು ಮಿಕ್ಕಿದ್ನ ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಕೊಬೇಡಿ. ನೋಡಿ, ಈಗ ಆಟೋಮೆಟಿಕಾಗಿ ಕಲರ್ ಚೇಂಜ್ ಆಗುತ್ತೆ, ಬಿರಿಯಾನಿ ಕಲರು. ನೋಡಿ, ಈಗ ಚೆನ್ನಾಗಿ ಸ್ವಲ್ಪ 1-2-3 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಈಗ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಬಿರಿಯಾನಿಗೆ ಬೇಕಾಗಿರೋ ಗ್ರೇವಿ ರೆಡಿ ಆಗ್ತಾಯಿದೆ. ಆಲ್ರೆಡಿ ಒಂದು 40% ಅಷ್ಟು ಪ್ರೊಸೆಸ್ ನಡೆದೋಗಿದೆ ಬಿರಿಯಾನಿದು. ನೋಡಿ, ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ತಳ ಹಿಡಿಯೋಕ್ಕೆ ಬಿಟ್ಟಿಲ್ಲ. ನಾನು ಕೈ ಅಲಾಡಿಸ್ತಾನೆ ಇರ್ತೀನಿ. ಆವಾಗವಾಗ ಕ್ಲೀನಾಗಿ ಈ ಥರ ಕೈ ಅಲಾಡಿಸ್ತಾ ಇರಬೇಕು. ನೋಡಿ, ಈಗ ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆಗಲಿ. 1-2 ನಿಮಿಷ ಮತ್ತೆ ತಟ್ಟೆ ಮುಚ್ಚಿಬಿಡೋಣ. ಸೊ ಅದರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಮೇಲೆ ಬಂದಿದೆ. ಮಸಾಲೆ ಫ್ರೈ ಆದಂಗೆ ಎಣ್ಣೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಒಂದು ಪಾಯಿಂಟ್, ಅದು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋಕ್ಕೆ. ನೋಡಿ, ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ 250 ml ಮೊಸರು ಇಟ್ಕೊಂಡಿದ್ವಲ್ಲ, ಆ ಮೊಸರನ್ನ ಹಾಕ್ಕೊಳ್ಳೋಣ. ಈಗ ನೋಡಿ, ಬಿರಿಯಾನಿದು ಪರ್ಫೆಕ್ಟ್ ಕಲರ್ ಇಲ್ಲಿ ಚೇಂಜ್ ಆಗುತ್ತೆ ಮೊಸರು ಹಾಕಾದ್ಮೇಲೆ. ಅದೇ ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಅದೇ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವೀಗ ಕಲರ್ ಬಂದು ಆರೆಂಜಿಶ್ ಕಲರ್, ಲೈಟ್ ಆರೆಂಜ್ ಕಲರ್ಗೆ ಚೇಂಜ್ ಆಗಿದೆ. ಈಗ ಇದೇ ಪ್ರೊಸೆಸ್ಸು. ಈಗ ಪರ್ಫೆಕ್ಟ್ ಆದಂಥ ಆಂಬೂರ್ ಸ್ಟೈಲ್ ಬಿರಿಯಾನಿಗೆ ಬೇಕಾಗಿರೋಂಥ ಗ್ರೇವಿ ರೆಡಿ ಇದೆ. ನೀವು ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಈಗ 1 kg ಮಟನ್ ಇಟ್ಕೊಂಡಿದ್ವಲ್ಲ, ಆ ಮಟನ್ ಹಾಕೋಣ. ಈಗ ಚೆನ್ನಾಗಿ ಮಸಾಲೆಯಲ್ಲಿ ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಆ ಗ್ರೇವಿದು ಫ್ಲೇವರು, ಆ ಪುದೀನದು ಫ್ಲೇವರು ಎಲ್ಲ ಚೆನ್ನಾಗಿ ಮಟನಲ್ಲಿ ಚೆನ್ನಾಗಿ ಇಟ್ಕೋಬೇಕು. ಸೊ ಆವಾಗ ಆ ಫ್ಲೇವರ್ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೆವೆಲ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಒಂದು 3-4 ನಿಮಿಷ ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ಸೊ ಅದರಿಂದ ಬಂದು ಆ ಗ್ರೇವಿಯಲ್ಲಿರೋ ಫ್ಲೇವರೆಲ್ಲ ಬಂದು ಮಟನಲ್ಲಿ ಸೇರಿಕೊಳ್ಳುತ್ತೆ. ನೋಡಿ, ಈಗ 1-2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ತಟ್ಟೆ ತೆಗೆದ್ರೆ ನೋಡಿ, ನೀರು ಲೈಟಾಗಿ ಬಿಟ್ಕೊಂಡಿದೆ. ಈಗ ಮಟನಲ್ಲಿರೋವಂಥ ನೀರು ಲೈಟಾಗಿ ಬಿಟ್ಕೊಂಡಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನಿಲ್ಲಿ 1.5 ಲೀಟ್ರಷ್ಟು ಬಿಸಿನೀರನ್ನ ಉಯ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿರಿಯಾನಿ ಮಾಡೋವಾಗ ತಣ್ಣೀರನ್ನಂತೂ ಉಯ್ಕೊಳ್ಳೋಕ್ಕೆ ಹೋಗಬೇಡಿ. ತಣ್ಣೀರು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ, ಬಿಸಿನೀರು ಉಪಯೋಗಿಸಿ. ಸೊ ತಣ್ಣೀರು ಹಾಕಿದ ತಕ್ಷಣ ಏನಾಗುತ್ತೆ, ಅದರಲ್ಲಿರೋ ಹೀಟು ಕಮ್ಮಿ ಆಗಿಬಿಡುತ್ತೆ, ಪ್ಲಸ್ ಫ್ಲೇವರು ಚೇಂಜ್ ಆಗಿಬಿಡುತ್ತೆ.
ಸೊ ಅದರಿಂದ ಯಾವುದೇ ಕಾರಣಕ್ಕೂ ತಣ್ಣೀರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಬಿಸಿನೀರು ಯೂಸ್ ಮಾಡಿ. ನೋಡಿ ಮತ್ತೆ ಈಗ ತಟ್ಟೆ ಮುಚ್ಚಿ ಮಟನ್ ಚೆನ್ನಾಗಿ ಬೇಯಬೇಕು. ನನಗಿಲ್ಲಿ ಅಟ್ಲೀಸ್ಟ್ ಒಂದು 1/4 ಅವರ್ ಇಡ್ತು ಮಟನ್ ಬೇಯೋದಕ್ಕೆ ನನಗೆ. ಸೊ ಆವಾಗವಾಗ ತಟ್ಟೆ ಮುಚ್ಚಾದ್ಮೇಲೆ ನೋಡಿ ತಿರುಗಿಸ್ತಾ ಇರಿ, ತಳ ಹಿಡಿಯೋಕ್ಕೆ ಬಿಡಬೇಡಿ ಆಯಿತಾ. ಆವಾಗವಾಗ ಅಂದರೆ ಒಂದು ಸ್ವಲ್ಪ ಗ್ಯಾಪಲ್ಲಿ ಚೆಕ್ ಮಾಡಿಬಿಟ್ಟು ತಿರುಗಿಸ್ಕೊಡಿ ಮಟನ್ ಬೇಯೋ ಗಂಟ. ನೋಡಿ ಈಗ ಉಳ್ದಿತ್ತಲ್ಲ ಅವಲೇ ಒಂದು 2 ಟೇಬಲ್ ಸ್ಪೂನು ಇದು ಮೆಣಸಿನ್ಕಾಯಿ ಪೇಸ್ಟ್ ಇಟ್ಕೊಂಡಿದ್ವಲ್ಲ, ರೆಡ್ ಚಿಲ್ಲಿ ಪೇಸ್ಟು, ಅದನ್ನ ನಾನೀಗ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಏನಾಗತ್ತಂದರೆ ಸ್ವಲ್ಪ ಖಾರ ಪ್ಲಸ್ಸು ಮತ್ತು ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ. ಈಗ ನೋಡಿ ಅದೇ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ. ನೋಡಿ ಈಗ ಕಲರ್ ನೋಡಿ ಏನು ಸಖತ್ತಾಗಿದೆ ಅಂತ. ಇದು ಪರ್ಫೆಕ್ಟ್ ಆದಂಥ ಮಟನ್ ಆಂಬೂರ್ ಬಿರಿಯಾನಿ. ಈಗ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಒಂದು ನಿಂಬೆಹಣ್ಣು ರಸ ಇಟ್ಕೊಂಡಿದ್ವಲ್ಲ, ಅದನ್ನ ನಿಂಬೆಹಣ್ಣು ರಸ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಆ ಬಿರಿಯಾನಿಯಲ್ಲಿ, ಲೈಟಾಗಿ ಹುಳಿ ಥರ. ಸೊ ಅದರಿಂದ ನಿಂಬೆಹಣ್ಣು ಹಾಕ್ಕೊಳ್ಳೋದು. ನೋಡಿ ಈಗ ಮತ್ತೆ ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಡಿ. ನಾನು ಈಗ ಬಂದು ಇಂಡಕ್ಷನ್ ಸ್ಟವ್ ಮೇಲೆ ಆ ಬಿರಿಯಾನಿ ಗ್ರೇವಿನ ಇಟ್ಟಿದ್ದೀನಿ, ಅಲ್ಲಿ ಬೇಯ್ತಾ ಇದೆ, ಅದು ಬಿಸಿಯಲ್ಲೇ ಇರುತ್ತೆ. ಸೊ ಇಲ್ಲಿ ನಾನು ಅಕ್ಕಿ ಬೇಯಿಸ್ಕೊಳ್ಳೋಕೆ, ಅನ್ನ ಬೇಯಿಸ್ಕೊಳ್ಳೋದಕ್ಕೆ, ಅನ್ನ ಬಸಿಯೋಕ್ಕೆ ನಾನಿಲ್ಲಿ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಈ ಪಾತ್ರೆಗೆ ಉಪ್ಪು ಹಾಕೊಳ್ಳೋಣ. ಅನ್ನಕ್ಕೆ ಎಷ್ಟು ಬೇಕಷ್ಟು 30 ಗ್ರಾಮ್ ಅಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ನೀರು ಕುದೀತಾ ಇದೆ. ಈಗ ಜೀರಾ ಸಾಂಬಾರ್ ರೈಸ್ನ ಈ ಕುದೀತಾ ಇರೋ ನೀರಿಗೆ ಹಾಕೋಣ. ಸ್ವಲ್ಪ ಹುಷಾರಾಗಿ ಮಾಡಿ, ಬಿಸಿ ಇರುತ್ತೆ ನೀರು. ಸೊ ಯಾವುದೇ ಕಾರಣಕ್ಕೂ ಆ ಥರ ಬಿಡಬೇಡಿ, ಆರಾಮಾಗಿ ಕೂಲಾಗಿ ಮಾಡಿ. ಜಾಸ್ತಿ ಟೆನ್ಷನ್ನು ಆ ಥರ ಬಿಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಹುಷಾರಾಗಿ ಮಾಡಿ. ಜೋಪಾನ, ಬಿಸಿನೀರು ಭಯಂಕರ ಬಿಸಿಯಾಗಿರುತ್ತೆ. ನೋಡಿ ಈಗ ಜೀರಾ ಸಾಂಬಾರು ರೈಸ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡ್ಲಿ. ಜಾಸ್ತಿ ಹೊತ್ತು ಏನು ಬೇಯಿಸೋಂಗಿಲ್ಲ ಇದನ್ನ, ಬರೀ ಒಂದು 2-3 ನಿಮಿಷ ಅಷ್ಟೇ. ಟೈಮರ್ ಇಟ್ಕೊಬಿಡಿ, 2-3 ನಿಮಿಷ ಅಷ್ಟೇ. ನೋಡಿ 2-3 ನಿಮಿಷ ಚೆನ್ನಾಗಿ ಈ ಥರ ಕುದೀತಾ ಇದೆ. ಒಂದು 70% ಅಷ್ಟು ಬಾಯ್ಲ್ ಆಗಿದ್ರೆ ಸಾಕು ರೈಸು. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ 3-4 ಭಾಗ ಹಿಂಗಾಗತ್ತೆ, ಸಾಕು. ಇಷ್ಟು ರೈಸ್ ಬೆಂದಿದ್ರೆ ಸಾಕು. ಈಗ ಈ ನೀರನ್ನ ಬಸಿಯೋಣ. ಈ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಈ ನೀರು ಬೇಕಾಗತ್ತೆ. ಅದೇನಕ್ಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈ ನೀರನ್ನ ಬಸಿಯೋವಾಗ ಒಂದು ಪಾತ್ರೆಗೆ ಬಸ್ಕೊಡಿ, ಆ ನೀರನ್ನ ಹಂಗೆ ಇಟ್ಕೊಡಿ, ಬೇಕಾಗತ್ತೆ. ನೋಡಿ ಈಗ ಬಿರಿಯಾನಿ ಗ್ರೇವಿ ಇಟ್ಕೊಂಡಿದ್ವಲ್ಲ, ಅದು ಆ ಸೈಡ್ ಇಟ್ಕೊಂಡಿದ್ನಲ್ಲ ಇಂಡಕ್ಷನ್ ಮೇಲೆ, ಅದನ್ನ ವಾಪಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಓಪನ್ ಮಾಡ್ತೀನಿ. ನೋಡಿ ಹಂಗೆ ಕುದೀತಾ ಇದೆ ಇನ್ನು ಬಿಸಿಯಾಗಿ. ಈ ಥರ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿಟ್ಕೊಂಡಿದ್ವಲ್ಲ ಬಸ್ದಿರೋ ಅನ್ನ, ಜೀರಾ ಸಾಂಬಾರು ರೈಸು, ಅದನ್ನ ಈಗ ಈ ಗ್ರೇವಿಯಲ್ಲಿ ಹಾಕಬೇಕಾಗುತ್ತೆ. ನೋಡಿ ಯಾವಲ್ಲೂ ಅಷ್ಟೇ ಬಿರಿಯಾನಿ ಗ್ರೇವಿ ಒಳಗಡೆ ರೈಸ್ನ ಹಾಕೋವಾಗ ಯಾವಲ್ಲೂ ಸೆಂಟ್ರಲ್ ಹಾಕಿ, ರೈಸ್ನ ಸೆಂಟ್ರಲ್ಲೇ ಹಿಂಗೆ ದಬಾಕಿ. ಹುಷಾರಾಗಿ ಮಾಡಿ, ಬಿಸಿ ಇರುತ್ತೆ, ಸ್ವಲ್ಪ ಜೋಪಾನ. ನೋಡಿ ಈ ಥರ ರೈಸ್ ಹಾಕಾದ್ಮೇಲೆ ಈ ಥರ ಲೆವೆಲ್ ಮಾಡ್ಕೊಳ್ಳಿ ರೈಸ್ನ. ಸುತ್ತಲೂ ಈ ಥರ ಲೆವೆಲ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೆಂಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಲೈಟಾಗಿ ಸೌಟ್ನ ಒಳಗಡೆ ಹಾಕಿ ಹಿಂಗೆ ತಿರುಗ್ಕೋಬೇಕಾಗತ್ತೆ ರೈಸ್ನ. ಕೆಳಗಡೆ ಇರೋ ರೈಸು ಮೇಲೆ ಬರಬೇಕು, ಆ ಥರ. ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಹಿಂಗೆ ತಿರುಗಿಸ್ಕೊಳ್ಳಿ ಎಲ್ಲ ಸೈಡಲ್ಲೂ. ನೋಡಿ ಈ ಥರ ತಿರುಗಿಸ್ಕೋಬೇಕಾಗ. ತುಂಬ ಕೆಳಗಡೆ ಗಂಟ ಹಾಕ್ಬೇಡಿ ಸೌಟ್ನ. ಮಟನ್ ಎಲ್ಲ ಕೆಳಗಡೆನೇ ಇರಬೇಕು, ರೈಸ್ ಮಾತ್ರ ಮೇಲೆ ಇರಬೇಕು. ಸ್ವಲ್ಪ ಈ ಥರ ಕ್ಲೀನಾಗಿ ಹಿಂಗೆ ಕೆಳಗಡೆ ಇರೋ ರೈಸ್ನ ಮೇಲ್ಗಡೆಗೆ ಈ ಥರ ತಿರುಗ್ಕೊಡಿ ಎಲ್ಲ ಸೈಡು. ಈ ಥರ ತಿರುಗ್ಕೊಂಡಾದ್ಮೇಲೆ ನೋಡಿ ಈ ಥರ ಲೆವೆಲ್ ಮಾಡ್ಕೊಳ್ಳಿ. ಸೌಟ್ನ ಹಿಂದಿನ ಭಾಗ ಇರುತ್ತಲ್ಲ, ಅದನ್ನ ಹಾಕಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ. ಸೊ ಅದರಿಂದ ಏನಾಗತ್ತೆ ಅಂದರೆ, ಕೆಳಗಡೆ ಮಟನ್ ಇರುತ್ತಲ್ಲ, ಆ ಸ್ಪೇಸಲ್ಲೂ ರೈಸೆಲ್ಲ ಹೋಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ಈ ಥರ ಮಾಡಾದ್ಮೇಲೆ ಮತ್ತೆ ರೈಸ್ ಲೆವೆಲ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಕಲರ್ ಏನು ಸೂಪರಾಗಿ ಬಂದಿದೆ ಅಂತ. ಇದು ನಾವು ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಯಾವುದೇ ಥರ ಕೆಮಿಕಲ್ ಕಲರ್ಸ್ ಯೂಸ್ ಮಾಡಿಲ್ಲ. ಈಗ
ತಟ್ಟೆ ಮುಚ್ಚಿಬಿಟ್ಟು ದಪ್ಪಗಿರೋ ಅಂಥ ಹಂಚನ್ನ ಇಡೋಣ. ಅರ್ಥ ಆಯ್ತಾ? ತವಾ ದಮ್ಗಿಡಕ್ಕೆ. ಸೊ ನಾನು ಆಲ್ರೆಡಿ ಇನ್ನೊಂದು ಕಡೆ ಬರ್ನಾಲಲ್ಲಿ ಹಂಚನ್ನ ಬಿಸಿಗಿಟ್ಟಿದ್ದೆ, ಅದು ನನಗೆ ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದ್ರ ಮೇಲೀಗ ಬಿರಿಯಾನಿ ಪಾತ್ರೆನ ಇದ್ರ ಮೇಲೆ ಇಟ್ಕೊಳ್ಳೋಣ ದಮ್ಗೆ. ನೋಡಿ, ಈ ಥರ ತವಾ ಮೇಲೆ ಬಿರಿಯಾನಿ ಪಾತ್ರೆನ ಇಟ್ಟಾದ್ಮೇಲೆ ಇದ್ರ ಮೇಲೆ ನಾನು ಹೇಳಿದ್ದೆ ಗೊತ್ತಾ ಅವಲ್ಲೇ, ಅನ್ನ ಬಸ್ದಿರೋ ಅಂಥ ನೀರನ್ನ ವೇಸ್ಟ್ ಮಾಡಿಬಿಡಿ, ಅದನ್ನ ಹಂಗೆ ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಂಡಿರಿ ಅಂತ. ಆ ನೀರನ್ನ, ಆ ಬಿಸಿ ಬಸ್ದಿರೋ ಅಂಥ ಅನ್ನ ನೀರನ್ನ ಇದ್ರ ಮೇಲೆ ಇಡಿ ದಮ್ಗೆ. ಸೊ ಈ ಅನ್ನದ ಗಂಜಿ ಇದೆ ಗೊತ್ತಾ, ಅದು ಬಿಸಿ ಇರುತ್ತೆ ಭಯಂಕರ. ಆ ಬಿಸಿ ಮೇಲೆಯಿಂದ ಪ್ರೆಷರ್ ಇರುತ್ತೆ, ಕೆಳಗಡೆ ತವಾಯಿಂದನೂ ಬಿಸಿ ಬರ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಳಗಡೆ ಒಳ್ಳೆ ಹೀಟ್ ಕ್ರಿಯೇಟ್ ಆಗಿಬಿಟ್ಟು ಬಿರಿಯಾನಿಗೆ ಒಳ್ಳೆ ದಮ್ ಬರುತ್ತೆ. ಸೊ ಒಳ್ಳೆ ಸಖತ್ತಾಗಿರೋ ಅಂಥ ಮಟನ್ ಆಂಬೂರ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಈಗ ದಮ್ ಇಳಿಸ್ತಾ ಇದ್ದೀನಿ. ಕರೆಕ್ಟಾಗಿ 20 ನಿಮಿಷ ದಮ್ಗಿಟ್ಟಿದ್ದು. 20 ನಿಮಿಷ ಟೈಮರ್ ಇಟ್ಕೊಬಿಡಿ, 20 ನಿಮಿಷ ಪಕ್ಕ. ನೋಡಿ, ತಟ್ಟೆ ತೆಗಿತಾ ಇದ್ದೀನಿ, ನೀವು ನೋಡ್ಬೋದು ಏನು ಸೂಪರಾಗಿ ಬಂದಿದೆ ಬಿರಿಯಾನಿ. ಆ ಕಲರಲ್ಲೇ ಗೊತ್ತಾಗುತ್ತೆ, ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ. ಆಹಾ, ಫುಲ್ ಇಡೀ ಮನೆಯೇ ಬರೀ ಬಿರಿಯಾನಿ ವಾಸನೆ ಇರುತ್ತೆ. ನಿಮ್ಮ ಅಕ್ಕಪಕ್ಕದವ್ರು ಇದ್ದರೆ ಏನ್ರಿ ಇಷ್ಟು ಸಖತ್ತಾಗಿದೆ ವಾಸನೆ, ಏನ್ರಿ ಬಿರಿಯಾನಿ ಮಾಡಿದ್ದೀರಾ ಅಂತ ನಿಮ್ಮ ಹತ್ರ ಕೇಳ್ತಾರೆ. ಆ ಲೆವೆಲ್ಗಿರುತ್ತೆ ಬಿರಿಯಾನಿ. ಇದು ಅಷ್ಟು ಸೂಪರಾಗಿರುತ್ತೆ. ಯಾಕಂದರೆ ನಮಗೆ ಆಗಿರೋ ಅನುಭವ ಅದು. ಮಾಡಿದ್ರೆ ಬಿರಿಯಾನಿ ಹಂಗಿರಬೇಕು. ಅಕ್ಕಪಕ್ಕ ಇಡೀ ಮನೆ ವಟಾರ ಗಿಟಾರ ಏನಿದ್ರು ಅಲ್ಲಿ ಗಂಟೆ ಹೊಡಿಬೇಕು ವಾಸನೆ, ಸ್ಮೆಲ್ಲು ಹಂಗಿರ್ಬೇಕು. ಕಡಕ್ ಬಿರಿಯಾನಿ. ನೋಡಿ ಮಟನ್ ಏನು ಸಖತ್ತಾಗಿದೆ ಅಂತ, ಫುಲ್ಲು ಸಾಫ್ಟಾಗಿ ಹೆಂಗೆ ಬೆಂದಿದೆ ನೋಡಿ. ಅಷ್ಟೇ, ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಆಂಬೂರ್ ಬಿರಿಯಾನಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.